ಭೀಮಾಂಬಿಕಾ ಅವ್ರೆ, ನಿಮ್ಮನ್ನ ನೀವೇನಂತ ಅನ್ಕೊಂಡಿದ್ದೀರಾ? ಕಲೆಕ್ಟ್ರಮ್ಮ, ನನಗೆ ಗೊತ್ತಿತ್ತು ನೀವ್ ನನ್ನನ್ನ ಹುಡ್ಕೊಂಡ್ ಬಂದೇ ಬರ್ತೀರಾ ಅಂತ. ನೋಡಿ ಭೀಮಾಂಬಿಕಾ ಅವ್ರೆ, ಈ ತರ ಶುಗರ್ ಕೋಟಿಂಗ್ ಅಲ್ಲಿ ಮಾತಾಡಿ ನನ್ ಪಿತ್ತ ನನ್ನ ನೆತ್ತಿಗೇರಿಸ್ಬೇಡಿ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನನ್ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಸಿದ್ ನೀವಾ? ಅಯ್ಯೋ, ನಿನ್ ವಿಷಯ ಗೊತ್ತಿಲ್ವಾ? ಇನ್ನು ಅನುಮಾನ ಐತೇನು? ಯಾಕೆ ನನ್ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಸಿದ್ರಿ ನೀವು? ಎಷ್ಟ್ ಧೈರ್ಯ ಇದ್ರೆ ನನ್ ಟ್ರಾನ್ಸ್ಫರ್ನ ನಿಲ್ಲಿಸ್ತೀರಾ? ಅದು ನಾನಿಷ್ಟ ಕಲೆಕ್ಟ್ರಮ್ಮ. ಬಹುಶಃ ರಾಯದುರ್ಗದ ಋಣ ಇನ್ನು ಮುಗ್ದಿಲ್ಲ ಅಂತ ಅನ್ಸ್ತೈತಿ. ಅದಕ್ಕ ರಾಯದುರ್ಗ ನೀನಿನ್ನ ಹೋಗೋದಕ್ ಬಿಟ್ಟಿಲ್ಲ. ಅಲ್ಲ, ನೀವ್ ಹೀಗೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ ಇದೆ ಭೀಮಾಂಬಿಕಾ ಅವ್ರೆ? ನಿಮಗೆ ಎಷ್ಟೊಂದು ದುರಹಂಕಾರ ಇದೆ. ಆದ್ರೂ ನಿಮ್ ಜೊತೆ ನಾನು ಎಷ್ಟೊಂದು ಮರ್ಯಾದೆಯಿಂದ ನಡ್ಕೊಂಡಿದ್ದೇನೆ. ಆದ್ರೆ ನೀವು ನನ್ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೋತೀರಾ. ಅಲ್ಲ, ನನ್ನ ಸಬರಿ ನಿಮಗ್ ಯಾಕೆ ಬೇಕು ಅಂತ? ನನ್ ಟ್ರಾನ್ಸ್ಫರ್ ಆರ್ಡರ್ನ ನೀವ್ ಯಾಕೆ ಕ್ಯಾನ್ಸಲ್ ಮಾಡ್ಸಿದ್ರಿ ಅದನ್ನ ಹೇಳಿ. ಅಯ್ಯೋ, ಯಾಕೆ ಈ ರೀತಿ ಸಿಡಿ ಸಿಡಿ ಅಂತ ಇದ್ದೀ? ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಯಾರನ್ ಕೇಳಿ ನನ್ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಸಿದ್ರಿ? ಅಲ್ಲ, ಫಸ್ಟ್ ಆಫ್ ಆಲ್ ನೀವ್ ಯಾರ್ ನನಗೆ, ನಾನ್ ಯಾರ್ ನಿಮಗೆ? ಯಾಕೆ ಹೀಗ್ ಮಾಡಿದ್ರಿ ನೀವು? ಸಮಾಧಾನ ಸಮಾಧಾನ ಕಲೆಕ್ಟ್ರಮ್ಮ, ಅಷ್ಟ್ ಯಾಕೆ ಗಂಟ್ಲು ಹರ್ಕೋತಿ? ನೋಡ, ಇಷ್ಟೊಂದು ತ್ರಾಸ್ ಮಾಡ್ಕೋಬೇಡ ನೀನು. ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಲೆಕ್ಟ್ರಮ್ಮ. ನನಗ್ ಮೊದ್ಲು ನೀವು ಉತ್ತರ ಕೊಡಿ. ನೀವ್ ಈ ತರ ಮಾಡ್ಬಾರ್ದಿತ್ತು ಭೀಮಾಂಬಿಕಾ ಅವ್ರೆ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ.